ಬೆಂಗಳೂರು ಅಭಿವೃದ್ಧಿ ಸಚಿವರೇ ಈ ಸ್ಟೋರಿಯನ್ನ ನೋಡಲೇಬೇಕು ನೀವು. ಜಿಬಿಎ ಅಧಿಕಾರಿಯ ಲೈಸೆನ್ಸ್ ಲಂಚಾವತಾರ ಬಯಲಾಗಿದೆ. ಮುಖ್ಯಮಂತ್ರಿಗಳು ಹೇಳಿದ್ದು ಭಾಷಣ ಮಾಡಿದ್ದು ಯಾರಾದರೂ ಲಂಚ ತೆಗೆದುಕೊಂಡ್ರೆ ಸರಿ ಇರೋದಿಲ್ಲ ಅಂತ. ಕಟಿಂಗ್ ಶಾಪ್ ಟ್ರೇಡ್ ಲೈಸೆನ್ಸ್ಗೆ ಲಂಚ ಪಡೆದ ಅಧಿಕಾರಿ ಈತ. ಯಲಹಂಕ ಜಿಬಿಎ ಅಧಿಕಾರಿ ರಿಯಾಜ್ ವಿರುದ್ಧ ಗಂಭೀರ ಆರೋಪ. ಈಗ ಉತ್ತರ ಪ್ರಾಧಿಕಾರದ ಹಿರಿಯ ಆರೋಗ್ಯ ಅಧಿಕಾರಿ ರಿಯಾಜ್ ಕಟಿಂಗ್ ಶಾಪ್ ಲೈಸೆನ್ಸ್ಗೆ 12,000 ರೂಪಾಯಿ ಲಂಚ ಪಡ್ಕೊಂಡಿದ್ದಾರೆ. ವಿಡಿಯೋ ಸರಿಯಾಗಿರೋದು ಗೊತ್ತಾಗ್ತಾ ಇದ್ದಂತೆ ರಿಯಾಜ್ ನಾಟಕ ಆಡಿದ್ದಾರೆ. ತಲೆ ಸುತ್ತಿ ಕೆಳಗೆ ಬಿದ್ದಂತೆ ನಾಟಕ ಮಾಡಿದ್ದಾರೆ ಜಿಬಿ ಅಧಿಕಾರಿ. ಲಂಚ ಪಡೆದ್ರೆ ನೇರವಾಗಿ ನನ್ನನ್ನು ಸಂಪರ್ಕಿಸಿ ಎಂದಿದ್ರು ಸಿಎಂ ಅವರು. ಈಗ ಜಿಬಿ ಅಧಿಕಾರಿ ವಿರುದ್ಧ ಯಾವ ಕ್ರಮ ತೆಗೆದುಕೊಳ್ತೀರಾ ಅನ್ನೋದೇ ಈಗ ಪವರ್ ಟಿವಿಯ ಪ್ರಶ್ನೆ. ನೀವೇ ಹೇಳಿದ್ರಲ್ಲ, 10 ರೂಪಾಯಿ ಯಾರಿಗೂ ಕೊಡೋ ಹಾಗಿಲ್ಲ, 1 ರೂಪಾಯಿ ಲಂಚ ಯಾರು ಕೊಡೋ ಹಾಗಿಲ್ಲ. ಏನಾದರೂ ಕೂಡ ಲಂಚ ಕೊಡೋದು ಯಾರು ಕೇಳಿದ್ರೆ ನೇರವಾಗಿ ನನಗೇ ಕರೆ ಮಾಡಿ ಅಂತ ಹೇಳಿದ್ರಲ್ಲ. ಇದು ಯಾವುದೋ ದೂರದಲ್ಲ, ಯಾವುದೋ ಜಿಲ್ಲೆದಲ್ಲ, ವಿಧಾನಸೌಧದ ಪಕ್ಕದಲ್ಲೇ ಇರುವಂಥ ಬೆಂಗಳೂರಲ್ಲೇ ಆಗಿರೋದು, ಯಲಹಂಕದಲ್ಲೇ. ಯಲಹಂಕದ ಜಿಬಿಎ ಅಧಿಕಾರಿ 12,000 ರೂಪಾಯಿ ಲಂಚವನ್ನು ಪಡ್ಕೊಂಡಿದ್ದಾರೆ. ಯಾವಾಗ ವಿಡಿಯೋ ಮಾಡಿದ್ದು ಗೊತ್ತಾಗಿತ್ತು, ತುಂಬ ನಾಟಕ ಮಾಡಿ ಡ್ರಾಮಾ ಮಾಡಿ ತಲೆ ಸುತ್ತು ಬಂದು ಬಿದ್ದಿರೋರ ಥರ ಅದ್ಭುತವಾಗಿರುವಂಥ ಕಲಾವಿದನ ಹಾಗೆ ಆ್ಯಕ್ಟ್ ಮಾಡಿದ್ದಾರೆ ಇವರು. ಒಂದು ಅವಾರ್ಡ್ ಆದರೂ ಕೊಡಿ, ಜಿಬಿಎ ದಿ ಬೆಸ್ಟ್ ಲಂಚಬಾಕ್ ಅಧಿಕಾರಿ ಅಂತ. ಲಂಚ ಪಡೆದ್ರೆ ನೇರವಾಗಿ ಸಂಪರ್ಕ ಮಾಡಿ, 1 ರೂಪಾಯಿ ಯಾರು ತೆಗೆದುಕೊಳ್ಳೋ ಹಾಗಿಲ್ಲ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತೆ, ಎಲ್ಲ ಬರೀ ನಾಟಕ. ಏನ್ ಮಾಡಬೇಕು ಅಂತ ಏನ್ ಮಾಡಬೇಕು ಅದೇ ಏನ್ ಮಾಡ್ಬೇಕಂತನಾ ಅದು ಏನು ಮಾಡಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ, ಅಪ್ಲೈ ಮಾಡ್ಬಿಡಿ ಸಾಕು. ಇಲ್ಲಿ ಇಸ್ಕೊಳ್ಳಿ, ಅಪ್ಲೈ ಮಾಡಿಸಿ ಸಾಕು. ಯಾರಿಗೆ? ನಾನು ಯಾಕೆ ದುಡ್ಡು ಇಸ್ಕೊಳ್ಳಿ? ಮುಖ್ಯಮಂತ್ರಿ ಕೊಟ್ಬಿಡಿ ದುಡ್ಡನ್ನ. ಅಲ್ಲ, 2,000 ಕೊಡಿ ಸಾಕು. ಬೇಡ ಸರ್, ನೀವು ಮುಖ್ಯಮಂತ್ರಿ ದುಡ್ಡು ಕೊಟ್ಬಿಡಿ. 12,000 ರೂಪಾಯಿ ನನಗೆ ಯಾರೋ ಒಬ್ರು ಲಂಚ ಕೊಡಿ ಅಂತ 12 ಕೊಟ್ಬಿಡಿ ಅಧಿಕಾರಿಗಳಿಗೆ. ನೀವು ಮುಖ್ಯಮಂತ್ರಿಗಳಿಗೆ ಕೊಡಿ ಸರ್. ಮುಖ್ಯಮಂತ್ರಿಗಳು ಗಮನಕ್ಕೆ ತಗೊಂಬನ್ನಿ ಸರ್. ನಾನು ಈ ಥರ 12,000 ರೂಪಾಯಿ ದುಡ್ಡು ತೊಗೊಂಡೆ, ಲಂಚ ತೊಗೊಂಡೆ, ಏನು ಮಾಡೋದು ಅಂತ ಕೇಳಿ. ಬಡವ್ರ ಬಗ್ಗೆ ಈ ಥರ ರಕ್ತ ಇರ್ತಿಲ್ಲ, ಎಷ್ಟು ಮಟ್ಟಿಗೆ ಸರಿ ಸರ್ ಇದು? ಆಯ್ತು, ತಪ್ಪಾಯ್ತು ನಮ್ದು. ನನಗೆ ಎಂತಕ್ಕೆ ದುಡ್ಡು? ನಿಮಗೆ ಲಂಚ ಅಂತ ಕೊಡಿ, ನೀವು ಇಟ್ಕೊಳ್ಳಿ ಸರ್. ನೀವು ಕೇಳಿರೋ ದುಡ್ಡನ್ನ ನಿಮ್ಮ ಅಧಿಕಾರಿಗಳಿಗೆ ಏನೋ ಬಟ್ಟೆಗೆ ರೇಷನ್ಗೆ ನೀವು ಕೇಳಿದಿರಲ್ಲ, ಲಂಚ ದುಡ್ಡು ಅದನ್ನು ಕೊಟ್ಟಿದ್ದೀವಿ, ತಗೊಳ್ಳಿ. ಏನು ಸರ್? ಆಯ್ತು ಬಿಡಿ, ಹೋಗ್ಲಿ, ತಪ್ಪಾಯ್ತು. ತಗೊಳ್ಳಿ, ನಿಮ್ಮ ರೇಷನ್ ದುಡ್ಡು ತಗೊಳ್ಳಿ. ಯಾಕೆ ಸರ್ಕಾರ ದುಡ್ಡು ಕೊಡ್ತಾ ಸರ್ಕಾರಕ್ಕೆ ದುಡ್ಡು ಇಲ್ವಲ್ಲ ಪಾಪ, ನೀವು ಅದಕ್ಕೆ ಲಂಚ ಕೈ ಹಾಕಿ ಲಂಚ ತಗೊಳ್ತಿದ್ದೀರಿ. ಇದಕ್ಕೆ ಅಲ್ಲ, ಇದನ್ನು ಮಾಡೋಕ್ಕೋಸ್ಕರ ಇದನ್ನು ಇಷ್ಟೆಲ್ಲ ಮಾಡ್ಬೇಕಾಯ್ತು. ಏನು ಇದನ್ನ ಮಾಡೋಕ್ಕೆ ನಿಮಗೆ ಕೇಳ್ತಾ ಇರಬೇಕು. ಒಬ್ಬ ಯಾರೋ ಒಬ್ಬ ನಿರುದ್ಯೋಗಿ, ಅವನು ಉದ್ಯೋಗ ತಗೊಳ್ಳೋಕ್ಕೋಸ್ಕರ ಒಂದು ಕಟಿಂಗ್ ಶಾಪ್ನ ಮಾಡ್ಕೊಳ್ತಿದ್ದಾನೆ, ಅದಕ್ಕೊಂದು ಸರ್ಕಾರದಿಂದ ಪರವಾನಗಿ ತಗೊಳ್ತಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೂ ನೀವು ಡಿಮ್ಯಾಂಡ್ಸ್ ಮಾಡ್ತೀರಾ ಅಂದರೆ ಬೇರೆ ಅವನ ರಾಬರಿ ಕೆಲಸ ದಯವಿಟ್ಟು ಅದನ್ನು ಮಾಡ್ಕೊಡ್ಬೇಕು. ನೀವು ಆಯ್ತು, ಮಾಡ್ಕೊಡ್ತೀವಿ, ಮಾಡಿಕೊಡಿ. ಏನಿಲ್ಲ ರೀ, ನಾರ್ಮಲ್ ಇದ್ದಾನೆ. ದುಡ್ಡು ಕೊಡ್ಬೇಕಾದ್ರೆ ಸುಸ್ತಾಗ, ದುಡ್ಡು ಕೇಳಬೇಕಾದ್ರೆ ಸುಸ್ತಾಗಲ್ವಾ? ದಯವಿಟ್ಟು ಅದನ್ನು ಮಾಡ್ಕೊಡ್ಬೇಕು. ನೀವು ಆಯ್ತು, ಮಾಡ್ಕೊಡ್ತೀವಿ, ಮಾಡಿಕೊಡಿ. ಎಸ್ಎನ್ಯುದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ನೋಡ್ತಾ ಇದ್ವಿ, ಸರ್ಕಾರ ದೊಡ್ಡದಾಗಿ ಭಾಷಣ ಬಗೆಯುತ್ತೆ, ಲಂಚ 1 ರೂಪಾಯಿ ಯಾರು ಕೊಡೋ ಹಾಗಿಲ್ಲ, ಯಾರು ತೆಗೆದುಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಹೇಳ್ತಾರೆ. ಆದರೆ 12,000 ರೂಪಾಯಿ ಲಂಚ ತೆಗೆದುಕೊಂಡು ಡ್ರಾಮಾ ಮಾಡಿದನಲ್ಲ ಅಧಿಕಾರಿ, ಈ ವಿಚಾರವಾಗಿ ಅಪ್ಡೇಟ್ಸ್ ಕೊಡೋದಾದ್ರೆ. ಶಿವು, ಅದು ಸಿಎಂ ಹೇಳೋದು ಖಂಡಿತ ಸುಳ್ಳು. ಯಾಕಂತಂದ್ರೆ ಆ ರೀತಿಯಾಗಿ ಪರಿಸ್ಥಿತಿ ಹೀಗಿಲ್ಲ. ಯಾಕೆಂತಂದ್ರೆ ಜಿಬಿಎ ಅಧಿಕಾರಿಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಂದ್ರೆ, ಈ ಹಣ ಕಂಡ್ರೆ ಹೆಣ ಕೂಡ ಬಾಯಿ ಬಿಡುತ್ತೆ ಅನ್ನೋ ಗಾದೆ ಮಾತಿದೆಯಲ್ಲ, ಅದು ಅಕ್ಷರಶಃ ನಿಜ ಅಂತಾನು ಕೂಡ ಹೇಳ್ಬೋದು. ಈತ ಕೇಳಿರುವಂತದ್ದು ಎಂತ ವಿಚಾರಕ್ಕೆ ಅಂತಂದ್ರೆ, ಕಟಿಂಗ್ ಶಾಪ್ ಅಂದ್ರೆ ಬಾರ್ ಶಾಪ್ ಅಂತ ಏನ್ ಕರಿತೀವೋ ಅದಕ್ಕೆ ಟ್ರೇಡ್ ಲೈಸೆನ್ಸ್ ಅನ್ನ ಪಡಿಬೇಕಾದ್ರೆ ಒಬ್ಬ ಗ್ರಾಹಕರ ಹತ್ರ 22,000 ರೂಪಾಯಿಗೆ ಬೇಡಿಕೆ ನೀಡ್ತಾರೆ. ಆ ನಂತರ ಅರುಣ್ ಕುಮಾರ್ ಅಲಿಯಾಸ್ ಭಗತ್ ಸಿಂಗ್ ಎಂಬ
ಸಾಮಾಜಿಕ ಕಾರ್ಯಕರ್ತ. ಈತ ಒಂದು ಸ್ಟಿಂಗ್ ಆಪರೇಷನ್ ಅನ್ನ ಮಾಡಿ ಏನ್ ರಿಯಾಜ್ ಅಹ್ಮದ್ ಅಂತಿದ್ದಾರೆ, ಹಿರಿಯ ಆರೋಗ್ಯಾಧಿಕಾರಿ ಯಲಹಂಕದಲ್ಲಿ, ಈತ ಬಯಲಿಗೆ ಬಿದ್ದಿರೋದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಏನಂತಂದ್ರೆ ಈತ ಚೌಕಾಸಿಯನ್ನು ಕೂಡ ಮಾಡ್ತಾನೆ. 25,000ದಿಂದ 22ಕ್ಕೆ ಬರ್ತಾನೆ, 20ಕ್ಕೆ ಬರ್ತಾನೆ, ನಾನು ಎಲ್ಲರೂ ಕೊಡಬೇಕು, ನಾನು ಒಬ್ಬದೇ ಅಲ್ಲ ಅಂತ ಹೇಳ್ಬಿಟ್ಟು ಕೂಡ ಎಲ್ಲಾ ರೀತಿಯನ್ನು ಕೂಡ ಡೀಲ್ ಅನ್ನ ಕುದುರಿಸಿ ಮತ್ತೆ ಅವ್ರ ಜೊತೆ ಟೀ ಅನ್ನ ಕುಡಿದು ಆತ 15,000 ರೂಪಾಯಿ ಕೊನೆಗೆ ಬೇಕೇ ಬೇಕಂತಾನೆ. ಇಲ್ಲ ಸರ್, ನಮ್ಮ ಹತ್ರ ಇರೋದು ಇಷ್ಟೇ ಅಂತೇಳಿ 12,000 ರೂಪಾಯಿ ಭಗತ್ ಸಿಂಗ್ ಅರುಣ್ ಕುಮಾರ್ ಕೊಟ್ಟಾಗ ಆತ ನೀಟಾಗಿ ಕಿಸೆಯಲ್ಲಿ ಇಟ್ಕೊಂಡು ನಂತರ ಇಲ್ಲ ಇಷ್ಟೆಲ್ಲ ಆದ್ರೆ ಆಗೋದಿಲ್ಲ, ಮತ್ತೆ ಉಳಿದಿದ್ದು ಬಾಕಿ ಕೊಡ್ಲೇಬೇಕು ಅಂತಾನೆ. ಅದಾದ ನಂತರ ಏನೀಗ ಟ್ರೇಡ್ ಲೈಸೆನ್ಸ್ ಯಾವುದಕ್ಕೆ ಆಗ್ಲಿ ಗ್ರಾಹಕರು ಮಾರಾಟಗಾರರು ಏನಾದ್ರೂ ಪಡಿಬೇಕಂದ್ರೆ ಆನ್ಲೈನ್ ಮುಖಾಂತರ ಕೂಡ ಟ್ರೇಡ್ ಲೈಸೆನ್ಸ್ ಅನ್ನು ಎಲ್ಲರೂ ಕೂಡ ಪಡಿಬಹುದು. ಅದಕ್ಕೆ ಕೇವಲ 5 ರೂಪಾಯಿ ಕೂಡ ಖರ್ಚಾಗೋದಿಲ್ಲ. ಆದ್ರೆ ಅದನ್ನು ಕೊಡೋದು ಬೇಕಾದಂತ ಏನ್ ರಿಯಾಜ್ ಅಹ್ಮದ್ ಹಿರಿಯ ಆರೋಗ್ಯಾಧಿಕಾರಿ ಆತ ನೇರವಾಗಿ ಆತ ಜೋಬಲ್ಲಿ ಆ ದುಡ್ಡನ್ನು ಇಟ್ಕೊಂಡು ಕೇಳ್ತಾರೆ. ಆಗ ಏನ್ ಅರುಣ್ ಕುಮಾರ್ ಅವರು ಕೂಡ ಪ್ರಶ್ನೆಯನ್ನ ಮಾಡ್ತಾರೆ, ಮುಖ್ಯಮಂತ್ರಿಗಳು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ರು, ಯಾರು ಲಂಚ ತೆಗೆದುಕೊಳ್ಳುವಂತಿಲ್ಲ, ಕೊಟ್ರೆ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳಿದ್ದಾರೆ. ಆದ್ರೆ ನೀವು ಯಾವ ರೀತಿಯಾಗಿ ಈಸ್ಕೊಳ್ತಿದ್ದೀರಾ ಅಂತ ಕೇಳಿದಾಗ, ಓ ನೀವು ಇದಕ್ಕ ಈ ರೀತಿಯಾಗಿ ಇಷ್ಟೆಲ್ಲ ಮಾಡಿದ್ದು ನನ್ನ ಸಿಕ್ಕಾಕ್ಸ್ಬೇಕಂತನಾ ಅಂತ ಹೇಳ್ಬಿಟ್ಟು ಒಂದು ರೀತಿಯಾಗಿ ಗುಬ್ಬಿ ವೀರಣ್ಣನ ನಾಟಕ ಮಂಡಳಿಯಲ್ಲಿ ಯಾವ ರೀತಿಯಾಗಿ ನಾಟಕವನ್ನ ಮಾಡ್ತಾರೋ ಅದೇ ರೀತಿಯಾಗಿ ಅಂತ ಒಂದು ಏಕಾಭಿನಯ ಪಾತ್ರವನ್ನ ಮಾಡಿ ನಾಟಕವನ್ನ ಮಾಡ್ತಾರೆ. ಆಗ ಅಲ್ಲಿದ್ದಂಥವ್ರು ಅವರಿಗೆ ನೀರು ಕೊಡಿಸಿ ಅವರಿಗೆ ಸಮಾಧಾನ ಪಡಿಸಿ ವಾಪಸ್ ಹೋಗ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ರಿಯಾಜ್ ಅಹ್ಮದ್ ಆ ಹಣವನ್ನ ವಾಪಸ್ ಕೂಡ ಕೊಟ್ಟಿಲ್ಲ. ಏನ್ ಕಟಿಂಗ್ ಶಾಪ್ಗೆ ಬೇಕಾದಂತ ಟ್ರೇಡ್ ಲೈಸೆನ್ಸ್ ಅನ್ನು ಕೂಡ ಕೊಟ್ಟಿಲ್ಲ. ಈ ಕಾರಣದಿಂದಾಗಿ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಕೇವಲ ಯಲಹಂಕದಲ್ಲಿ ಮಾತ್ರ ಅಲ್ಲ, ಬೆಂಗಳೂರು ಜಿಬಿಎ ವ್ಯಾಪ್ತಿಯಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಇದೇ ರೀತಿಯಾಗಿ ಭ್ರಷ್ಟಾಚಾರ ಇರುತ್ತೆ. ಇದೆಲ್ಲದೂ ಕೂಡ ಕಡಿವಾಣ ಹಾಕುವಂತ ಕೆಲಸವನ್ನ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಮಾಡಬೇಕಾಗಿದೆ. ಶಿವು, ಥ್ಯಾಂಕ್ ಯು ಶಶಿಧರ್, ನಿಮ್ಮೆಲ್ಲ ಮಾಹಿತಿಗಾಗಿ.